ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಭಾರಿ ಕೋಲಾಹಲ ಸೃಷ್ಟಿಯಾಗಿದೆ. ಮೋದಿಯ ಅಲೆ ಹೇಳ್ತಿದ್ದ ಹಾಗೆ ಬಂಗಾಳ ಹೊತ್ತು ಹುರಿತಾ ಇದೆ. TMC ಕಚೇರಿಯನ್ನೇ ನೆಲಸಮ ಮಾಡಲಾಗಿರೋದು ದೀದಿ ಕ್ರಮಗಳಿಂದ ಒಂದು ಕಡೆ ದಂಗಾಗಿ ಹೋಗಿದ್ದಾರೆ. ಇತ್ತ ಕಂಗಾಲಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಇನ್ನೊಂದು ಕಡೆ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಕ್ರಮವಾಗಿ ಕಟ್ಟಲಾಗಿದ್ದಂಥ TMC ಕಚೇರಿನ ನಾವು ಹೊಡೆದು ಹಾಕಿದ್ದೀವಿ ಅಂತ ಅವರು ಸಮರ್ಥನೆ ಕೊಡ್ತಾ ಇರೋದು. BJP ರಾತ್ರೋರಾತ್ರಿ ಇದನ್ನು ಧ್ವಂಸ ಮಾಡಲಾಗಿದೆ ಅಂತ ನೇರವಾಗಿ TMC ಕಾರ್ಯಕರ್ತರು, ಬೆಂಬಲಿಗರು, ನಾಯಕರುಗಳು ಕೂಡ ಆರೋಪ ಮಾಡ್ತಾ ಇರೋದು. ಇದಕ್ಕೆ ಸ್ಥಳೀಯರು ಹೇಳೋದು, ಜೊತೆಗೆ BJPಯ ಬೆಂಬಲಿಗರು ಹೇಳೋದೇ ಬೇರೆ ರೀತಿಯಾಗಿ ಅಕ್ರಮವಾಗಿ ಕಟ್ಟಿರತಕ್ಕಂಥ ಕಟ್ಟಡವನ್ನು ಮಾತ್ರ ನಾವು ನೆಲಸಮ ಮಾಡಿದ್ದೀವಿ ಅಂತ. ಜೊತೆಗೆ ಏನಾಯಿತು, ಈಗಾಗಲೇ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಇನ್ನು ಅವರದ್ದೇ ಆದಂಥ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ BJP ಮುಂದಾಗಿರ್ತಕ್ಕಂಥದ್ದು. ಪದಗ್ರಹಣ ಹತ್ತಿರಕ್ಕೆ ಬರ್ತಾ ಇದೆ. ಏನಾಗುತ್ತೆ, ಬೆಳವಣಿಗೆಗಳು ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೋಡಿ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ಪ್ರಸಿದ್ಧ ಹಾಗ್ ಮಾರುಕಟ್ಟೆ ಅಥವಾ ನ್ಯೂ ಮಾರ್ಕೆಟ್ ಬಳಿ ಮಂಗಳವಾರ ರಾತ್ರೋರಾತ್ರಿ ಒಂದು ದೊಡ್ಡ ಗಲಭೆ ಬುಗಿಲೆದ್ದಿದ್ದು. ಒಂದು ಟೀಮ್ ಬರುತ್ತೆ, ಬುಲ್ಡೋಸರ್ನ ತೆಗೆದುಕೊಂಡು ಬರುತ್ತೆ, TMCಯ ನ್ಯೂ ಮಾರ್ಕೆಟ್ ಯೂನಿಯನ್ ಕಚೇರಿನ ಸಂಪೂರ್ಣವಾಗಿ ಕೆಡವು ಹಾಕಿಬಿಡುತ್ತೆ. BJPಯ ಸೆಲೆಬ್ರೇಷನ್ ಮೋಡ್ನಲ್ಲಿದ್ದಂಥ ಸಮಯ ಅದು, ಮೆರವಣಿಗೆ ಮಾಡ್ತಾ ಇದ್ದಂಥ ಸಮಯ. ಪೊಲೀಸ್ನವರ ಅನುಮತಿಯೊಂದಿಗೆ ಇದು ನಡೆದಿರೋದು ಅಂತ ಹೇಳಿ ಈಗ TMC ನಾಯಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅದಾಗಿಯೂ ಕೂಡ ಅಲ್ಲಿನ ಸ್ಥಳೀಯ ನಿವಾಸಿಗಳು, ಅಂಗಡಿಯವರು TMC ಅವರು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ನವರು ಏನು ಇರಲಿಲ್ಲ ಅಂತ ಹೇಳಿ. ಜೊತೆಗೆ ಈ ಧ್ವಂಸ ಮಾಡಿರ್ತಕ್ಕಂಥ ಘಟನೆ ಏನಿದೆಯಲ್ಲ, ಇದು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳ ಮೇಲೆ ಅತಿಕ್ರಮಣ ಅಂತ ಹೇಳಿ ಅವರು ಕೂಡ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಅನೇಕ ಸಂಖ್ಯೆಯ ಜನರು ಬುಲ್ಡೋಸರ್ಗಳನ್ನು ತೆಗೆದುಕೊಂಡು ಬಂದು ಇಡೀ ಕಟ್ಟಡವನ್ನು ನೆಲಸಮ ಮಾಡಿದ್ದು. ಅಲ್ಲಿ ಜೊತೆಗೆ CAPF ಸಿಬ್ಬಂದಿಯೂ ಕೂಡ ಇದ್ದರು ಅನ್ನೋದೇ ಈಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅಧಿಕಾರಕ್ಕೆ BJP ಬರ್ತಿದ್ದ ಹಾಗೆ ಅಲ್ಲಿನ ಪೊಲೀಸ್ನವರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗಿಬಿಟ್ರ ಅಂತ. ಒಟ್ಟಾರೆಯಾಗಿ ನಮಗೆ ಪಶ್ಚಿಮ ಬಂಗಾಳ ಚುನಾವಣಾ ಇತಿಹಾಸ ನೋಡೋದಾದರೆ ಭಾಳಷ್ಟು ಗಲಾಟೆ, ಹಿಂಸಾಚಾರಗಳಿಂದಲೇ ಕೂಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಚುನಾವಣಾ ಫಲಿತಾಂಶ ಬಂದ ನಂತರ BJP ಅಧಿಕಾರ ಬರ್ತಿದ್ದ ಹಾಗೆ ಈ ಥರದ ಘರ್ಷಣೆಗಳು, ಉದ್ವಿಗ್ನತೆಗಳು, ಗಲಭೆಗಳು ನಿಂತು ಹೋಗ್ತವೆ ಅಂತ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯರೇ ನೋಡಿ TMC ಮೇಲಿರ್ತಕ್ಕಂಥ ಕೋಪ, ಹತಾಶೆ, ಅಗ್ರೆಷನನ್ನು ವ್ಯಕ್ತಪಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸವರು ತಕ್ಷಣಕ್ಕೆ ಆಗಮಿಸಿದ್ರು, ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ ಸದ್ಯದ ಮಾಹಿತಿ ಈಗ ಬರ್ತಾ ಇರೋದು. ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂದರೆ TMC ಮಾಡಿರ್ತಕ್ಕಂಥ ಆರೋಪ ಎಲ್ಲವೂ ಕೂಡ ಸುಳ್ಳು. ಈ ಜಾಗ ಹಿಂದೆ ಅಂಗಡಿಯೊಬ್ಬರಿಗೆ ಸೇರಿತ್ತು, ಅದನ್ನು TMC ಅವರೇ ಬಲವಂತವಾಗಿ ಕಿತ್ಕೊಳ್ಳಾಯಿತು. ನಂತರ ಆ ಜಾಗವನ್ನು TMC ಯೂನಿಯನ್ ಕಚೇರಿಯಾಗಿ ಪರಿವರ್ತನೆ ಮಾಡಲಾಯಿತು ಅಂತ ಅವ್ರು ಹೇಳ್ತಾ ಇರೋದು. ನಿಮಗೆ ಆ ಹಾಗ್ ಮಾರ್ಕೆಟ್ ಇದೆಯಲ್ವಾ, ಆ ಹಾಗ್ ಮಾರ್ಕೆಟ್ನ ಅಕ್ಕಪಕ್ಕದ ಬೀದಿಗಳೆಲ್ಲವೂ ಕೂಡ ಮಾಂಸದ ಅಂಗಡಿ, ಮೀನಿನ ಅಂಗಡಿ ಎಲ್ಲವೂ ಕೂಡ ಇದಾವೆ. ಕೆಲವೊಂದು ಆ ಮೀನಿನ ಅಂಗಡಿ ಅಂತ ಹೇಳಿ ಹೇಳ್ಕೊಳ್ತಾ ಅಲ್ಲೇ ಪಕ್ಕದಲ್ಲೇ ಇದೇ TMC ಕಚೇರಿ, ಸಂಘ ಸಂಸ್ಥೆಗಳು ಎಲ್ಲವನ್ನೂ ಕೂಡ, ಯೂನಿಯನ್ ಕಚೇರಿಗಳನ್ನೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ TMC ಅಧಿಕಾರದಲ್ಲಿದ್ದಾಗ ಆಗಿದ್ದು. ಆದರೆ ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗೆ ಇರಲಿಲ್ಲ. ಯಾವಾಗ BJP ಅಧಿಕಾರಕ್ಕೆ ಬರ್ತಾ ಇದ್ದಾಗೆ ಅಲ್ಲಿನ ಸ್ಥಳೀಯರ ಆಕ್ರೋಶ ಕಟ್ಟೆ ಹೊಡೆದು ಬಿಟ್ಟಿದೆ. ಹಾಗಾಗಿ ಅವರು ಕೂಡ ಕಂಟ್ರೋಲ್ ಮಾಡಿಕೊಳ್ಳಿಲ್ಲ, ಬುಲ್ಡೋಜರ್ನ ನೇರವಾಗಿ ತಂದರು, ಹೊಡೆದು ಬಿಸಾಕಿಬಿಟ್ರು. ನೋಡಿ, ನಿಮಗೆ ಈ ಹಾಗ್ ಮಾರುಕಟ್ಟೆ ಅಂದರೆ ಏನು ಅನ್ನೋದನ್ನ ಹೇಳ್ಬಿಡ್ತೇನೆ. ಹೊಸ ಮಾರುಕಟ್ಟೆ ಅಂತೇಳಿ ಕರೀತಾರೆ ಅದಕ್ಕೆ. ಹಾಗ್ ಮಾರುಕಟ್ಟೆ ಅಂದರೆ ಕೋಲ್ಕತ್ತಾದ ಒಂದು ಪ್ರಾಚೀನ ಮತ್ತು ಪ್ರಸಿದ್ಧ ಮಾರುಕಟ್ಟೆ ಅದು. ಅಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಪ್ರತಿದಿನ ಸಾವಿರಾರು ಜನರು ಬರ್ತಾ ಇರ್ತಾರೆ. ಒಟ್ಟಾರೆಯಾಗಿ ನಮಗೆ ಮಾರುಕಟ್ಟೆ ಅಂದರೆ ಕೋಲ್ಕತ್ತಾದ ಒಂದು ಮೇನ್ ಆಫ್ ಅಟ್ರಾಕ್ಷನ್ ಅಂತಲೂ ಕೂಡ ಹೇಳ್ಬೋದು. ಈಗ ಅದೇ ಜಾಗದಲ್ಲಿ ಈ ರೀತಿಯಾದಂಥ ಹಿಂಸಾತ್ಮಕ ಘಟನೆಗಳು ನಡೆದಿರೋದು ಒಂದು ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಬದಲಾದಂಥ ರಾಜಕೀಯ ಪರ್ವ ಯಾವ ರೀತಿಯಾಗಿ ಬದಲಾಗ್ತಿದೆ ಅನ್ನೋದನ್ನು ಕೂಡ ಸೂಕ್ಷ್ಮ ಗಮನಿಸಬೇಕು. ಇನ್ನು ನೋಡಿ, ನನಗೆ ಇದೇ ವಿಚಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ನಾನು ಹೊಟ್ಟೆಗೋದ್ರು, ಹಿಂಸೆ ಕೊಟ್ಟರು, ಟಾರ್ಚರ್ ಕೊಟ್ಟರು, ಇದು ಅಕ್ರಮ, ಫಲಿತಾಂಶವೇ ಅಕ್ರಮ, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕೂತಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು. ಆದರೆ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ, ಇವರು ಕೊಡದೇ ಇದ್ದರೆ, ರಾಜೀನಾಮೆ ಕೊಡದೇ ಇದ್ರೆ ಮುಂದೆ ಏನಾಗ್ಬೋದು, ಸಂವಿಧಾನಾತ್ಮಕವಾಗಿ BJPಗೆ ಸಂಕಷ್ಟ ಎದುರಾಗುತ್ತಾ, ಅದನ್ನು ಹೇಳ್ತಾ ಹೋಗ್ತೇನೆ ನೋಡಿ ಡೀಟೇಲ್ಡಾಗಿ. ಮಾಜಿ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ಅಂದರೆ, ಯಾವುದೇ ಮುಖ್ಯಮಂತ್ರಿ ಸೋತ ಕೂಡಲೇ ಒಂದು ಸ್ವಯಂ ರಾಜೀನಾಮೆ ಕೊಡಬೇಕು, ಅದು ಅವ್ರ ಕರ್ತವ್ಯ, ಅದು ರಾಜಕೀಯ ಸಂಪ್ರದಾಯ ಕೂಡ, ಅದು ಕಡ್ಡಾಯವಾದಂಥ ಸಂವಿಧಾನ ನಿಯಮ ಏನಲ್ಲ. ಅಂದರೆ ಇವ್ರು ಕೊಡಲೇಬೇಕು ಅನ್ನೋದೇನು ಸಂವಿಧಾನಾತ್ಮಕವಾಗಿ ಬರೆದಿರೋ ನಿಯಮ ಅಲ್ಲ. ಆದರೆ ಅವರು ಅದು ಕರ್ತವ್ಯದ ರೀತಿಯಲ್ಲಿ ಅವರು ಸ್ವಯಂ ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕಾಗತ್ತೆ. ಒಂದು ವೇಳೆ ಕೊಡದೇ ಇದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಷಣ ಅವರು ಆ ಸ್ಥಾನವನ್ನು ಬಿಟ್ಟು ತೊರೆದೇ ಇದ್ದರೆ
ಅದು ನೇರವಾಗಿ ಸಂವಿಧಾನಾತ್ಮಕ ಸಂಕಷ್ಟ ಅಂತ ಹೇಳೇನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ. ನೋಡಿ, ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತೆ ಅಂದರೆ, ರಾಜ್ಯದಲ್ಲಿ ಬಹುಮತ ಹೊಂದಿರತಕ್ಕಂಥ ಪಕ್ಷ ಅಥವಾ ಮೈತ್ರಿಕೂಟ ಸರ್ಕಾರ, ಈಗ BJPಗೆ ಅವರು ಸರಳ ಬಹುಮತದಿಂದ ಗೆದ್ದಿರೋದ್ರಿಂದ ಅವರೇ ಸರ್ಕಾರವನ್ನು ರಚನೆ ಮಾಡ್ಬೋದು. ಮೈತ್ರಿಕೂಟ ಸರ್ಕಾರ ಏನು ಅವಶ್ಯಕತೆ ಇಲ್ಲ. ಈಗ ಬಹುಮತ ಇರತಕ್ಕಂಥ ಸರ್ಕಾರ ಚುನಾವಣೆಯಲ್ಲಿ ಹೊಸ ಬಹುಮತ ಹೊರಹೊಮ್ಮಿದ ತಕ್ಷಣ ರಾಜ್ಯಪಾಲರ ಮೇನ್ ರೋಲ್ ಇರುತ್ತೆ. ಇಲ್ಲಿ ಅತ್ಯಂತ ಪ್ರಮುಖವಾದಂಥ ರೋಲ್ ಅವರು ಪ್ಲೇ ಮಾಡ್ತಾರೆ. ಅವರು ಬಹುಮತ ಪಡೆದಂಥ ಪಕ್ಷದ ನಾಯಕನನ್ನು ಬನ್ನಿ ಅಪ್ಪ ನೀವು ಸರ್ಕಾರ ರಚನೆ ಮಾಡಿ ಅಂತ ಇನ್ವೈಟ್ ಮಾಡ್ತಾರೆ. ಈಗ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಯಾರಿದ್ದಾರೋ ಅವರು ಈಗ ಯಾರು ಬಹುಮತ ಪಡೆದಿದ್ದಾರೋ ಆ ನಾಯಕನನ್ನು ಕರಿಬೋದು. ಸರಳವಾಗಿ ಈಗ BJPಯನ್ನು ಅವ್ರು ಕರೀತಾರೆ. ಪ್ರಸ್ತುತ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದೆ. ಈಗ ಇವರು ಮಮತಾ ಬ್ಯಾನರ್ಜಿಯವರು ಅದನ್ನು ಕಂಟಿನ್ಯೂ ಆಗಲಿಕ್ಕೆ ಪ್ರಯತ್ನ ಪಟ್ಟರೆ ರಾಜ್ಯಪಾಲರು ಅವರಿಂದಲೂ ಕೂಡ ಸದನದಲ್ಲಿ ಬಹುಮತ ಸಾಬೀತುಪಡಿಸಿ ಹಾಗಾದರೆ ಅಂತ ಅವ್ರನ್ನೂ ಕೂಡ ಪ್ರಶ್ನೆ ಮಾಡ್ಬೋದು. ಈ ಪ್ರಕ್ರಿಯೆ ಏನಿದೆಯಲ್ಲ ಅದನ್ನು ನಾವು ಫ್ಲೋರ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಅಂದರೆ ಮುಖ್ಯಮಂತ್ರಿಗೆ ಬಹುಮತ ಇಲ್ಲ ಅಂತ ಹೇಳಿ ಸ್ಪಷ್ಟ ಆದರೂ ಕೂಡ ರಾಜ್ಯಪಾಲರು ಅವರನ್ನು ಸ್ಥಾನದಿಂದ ತೆಗೆದುಹಾಕುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ. ಅಥವಾ ಅವ್ರನ್ನೂ ಕೂಡ ಅವ್ರು ರಾಜೀನಾಮೆ ಕೊಡದೇ ಇದ್ದರೆ ಪ್ರಶ್ನೆ ಕೂಡ ಮಾಡ್ಬೋದು. ಮಾಜಿ ನ್ಯಾಯಮೂರ್ತಿಗಳು ಹೇಳೋ ಹಾಗೆ ಇಂಥ ಪರಿಸ್ಥಿತಿಯಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಗಳು ಭಾಳಷ್ಟು ಕ್ಲಿಯರಾಗಿ ಹೇಳಿಬಿಟ್ಟಿದೆ. ಆದ್ದರಿಂದ ತಕ್ಷಣವೇ ಯಾವುದೇ ಕನ್ಫ್ಯೂಷನ್ಸ್ಗಳಿದ್ದರೂ ಏನೇ ಇದ್ದರೂ ಕೂಡ ಆಡಳಿತ ಸ್ಥಗಿತ ಏನಾಗೋದಿಲ್ಲ. ಸ್ವಲ್ಪ ರಾಜಕೀಯ ಸಂಘರ್ಷ ಆಗುತ್ತಷ್ಟೇ. ಅದನ್ನು ನಾವು ಸಂವಿಧಾನಾತ್ಮಕವಾದಂಥ ಸಂಘರ್ಷ ಅಂತ ಹೇಳಿ ಕರೀಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಇನ್ನು ಚುನಾವಣಾ ಆಯೋಗದ ಪ್ರಕಾರ ಪ್ರಸ್ತುತ ಬಂಗಾಳ ವಿಧಾನಸಭೆ ಅಧಿಕಾರಾವಧಿ ಮೇ 8ಕ್ಕೆ ಎಂಡ್ ಆಗ್ತಾ ಇದೆ. ಹಾಗಾಗಿ ಮೇ 8, 2021 ಆರಂಭ ಆಗಿದ್ದು ಮೇ 7ಕ್ಕೆ ಎಂಡ್ ಆಗ್ತಾ ಇರೋದು. 5 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ದಿನಾಂಕದ ಬಳಿಕ ರಾಜ್ಯಪಾಲರು ಹೊಸ ವಿಧಾನಸಭೆಯನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ ಅವರಿಗಿದೆ. ಹಾಗಾಗಿ ಮೇ 7ರ ನಂತರ ಅದನ್ನು ಅವರು ಶುರು ಮಾಡಬೇಕಾಗತ್ತೆ. ಅಂದರೆ ಯಾರು ಬಹುಮತ ಹೊಂದಿದಾರೋ ಅವ್ರನ್ನ ಇನ್ವೈಟ್ ಮಾಡಬೇಕಾಗತ್ತೆ ನೀವು ಸರ್ಕಾರ ರಚನೆ ಮಾಡಲಿಕ್ಕೆ, ಅಂದರೆ ಹಕ್ಕು ಮಂಡನೆಯನ್ನು ಮಾಡಲಿಕ್ಕೆ. ನೋಡಿ, BJPಗೆ ಹೊಸ ಸರ್ಕಾರ ರಚನೆಗೆ ರಾಜ್ಯಪಾಲರನ್ನ ಭೇಟಿ ಆಗಲಿಕ್ಕೆ ಸ್ವಲ್ಪ ಸಮಯಾವಕಾಶವನ್ನು ಕೂಡ ಕೇಳಿದೆ. ಹಾಗಾಗಿ ರಾಜ್ಯಪಾಲರ ನಿರ್ಣಯದ ಆಧಾರದ ಮೇಲೆ ಅದು ಮುಂದಿನ ಕಾನೂನು ಕ್ರಮಗಳು ಏನಿದ್ದಾವೆ ಅದರ ಬಗ್ಗೆ ಅದು ಕೂಡ ಯೋಚನೆ ಮಾಡುತ್ತೆ. ಒಟ್ಟಾರೆಯಾಗಿ ಸಂವಿಧಾನದ 172ನೇ ವಿಧಿಯೂ ಕೂಡ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ವಿಧಾನಸಭೆಯೂ ಕೂಡ ಬೇಗನೆ ವಿಸರ್ಜಿಸಲ್ಪಡದ ಹೊರತು ಅದರ ಮೊದಲ ಸಭೆಗೆ ನೇಮಿಸಲಾದಂಥ ದಿನಾಂಕದಿಂದ, ಯಾವಾಗ ನೇಮಕ ಆಗಿತ್ತೋ ಆ ದಿನಾಂಕದಿಂದ ಕಂಪ್ಲೀಟ್ 5 ವರ್ಷಗಳವರೆಗೂ ಕೂಡ ಮುಂದುವರಿಯುತ್ತೆ. ಅದು ನಮಗೆ ಪಶ್ಚಿಮ ಬಂಗಾಳವನ್ನು ಗಮನ ಹರಿಸಿದಾಗ ಅದು ಈ 7ನೇ ತಾರೀಕಿಗೆ ಎಂಡ್ ಆಗುತ್ತೆ. ಮುಖ್ಯಮಂತ್ರಿ ರಾಜೀನಾಮೆ ನೀಡದೇ ಇದ್ದರೂ ಕೂಡ ತಕ್ಷಣ ಸಂವಿಧಾನಾತ್ಮಕ ಸಂಕಷ್ಟ ಉಂಟಾಗೋದಿಲ್ಲ. ರಾಜ್ಯಪಾಲರು ಎಂಟ್ರಿ ಆಗೋದ್ರ ಮುಖಾಂತರ, ಸದನದಲ್ಲಿ ಬಹುಮತ ಪರೀಕ್ಷೆನ ಮಾಡೋದ್ರ ಮುಖಾಂತರ ಮತ್ತು ಕಾನೂನು ಪ್ರಕ್ರಿಯೆಗಳ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ ಈ ರಾಜಕೀಯ ಸಂಘರ್ಷಕ್ಕೆ ಒಂದು ತೆರೆಯನ್ನು ಎಳೆಯಬಹುದು ಅನ್ನೋದಷ್ಟೇ ಈ ಒಂದು ಕನ್ಫ್ಯೂಷನ್ಸಿಗಿರ್ತಕ್ಕಂಥ ಕ್ಲಾರಿಟಿ. ಇನ್ನು ಈಗ ನಮಗೆ ಪಶ್ಚಿಮ ಬಂಗಾಳದಲ್ಲಿ ಹೇಳ್ತಾ ಇರ್ತಕ್ಕಂಥ ಗಲಭೆಗಳು, ಸಂಘರ್ಷಗಳು ಇವೆಲ್ಲವುಗಳನ್ನು ಕೂಡ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೋದು. ಅಲ್ಲಿನ ಪೊಲೀಸ್ ಸಿಸ್ಟಮ್ ಕೂಡ ಇದೆ, ಅದು ಹಾಗೆ ಮಾಡುತ್ತೆ. ಇನ್ನು ಇದೆಲ್ಲದರ ಕುರಿತಾಗಿ TMC ಬೇರೆಯದೇ ಹೇಳ್ತಾ ಇದೆ, ಇದು BJP ಬೆಂಬಲಿಗರ ಗುಂಪುಗಳೇ ಗಲಭೆಯನ್ನು ಎಬ್ಬಿಸ್ತಾ ಇದ್ದಾವೆ, ಲಜ್ಜೆಗೆಟ್ಟ ಗೂಂಡಾಗರ್ಡಿ ಇದು ಅಂತ ಹೇಳಿ ಅವರು ಕೂಡ ತಮ್ಮ X ಖಾತೆಗಳಲ್ಲಿ ಬರೆದುಕೊಳ್ತಾ ಇದ್ದಾರೆ. ಇನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೇರಿದಂತೆ ಹಿರಿಯ BJP ನಾಯಕರೇ ಕಾರ್ಯಕರ್ತರಿಂದ ಇಂಥ ಕೃತ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ TMC ಕೂಡ ಆರೋಪ ಮಾಡ್ತಾ ಇರೋದು. ಇಂಥ ಅಶಾಂತಿಯ ಸಮಯದಲ್ಲಿ ಕೇಂದ್ರ ಪಡೆಗಳಿಗೆ ನಿಂತ್ಕೊಳ್ಳಿಕ್ಕೆ ಸೂಚನೆ ಕೂಡ ಇವರೇ ಕೊಟ್ಟಿದ್ದಾರೆ ಅಂತ ಕೂಡ ಅವರು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಉದ್ವಿಗ್ನತೆ, ಬುಲ್ಡೋಜರ್ ರಾಜಕೀಯ, ಈ ಥರದ ರಾಜಕೀಯ ಪಾಲಿಟಿಕ್ಸ್ನ ಇಲ್ಲಿ ನೀವು ಮಾಡಲಿಕ್ಕೆ ಬಂದರೆ ಅದನ್ನು ನಾವು ಖಂಡಿತವಾಗೂ ವಿರೋಧ ಮಾಡ್ತೀವಿ ಅಂತ TMC ಕೂಡ ಪ್ರತಿಜ್ಞೆ ಮಾಡ್ತಾ ಇದೆ. ನೋಡ ಏನೆಲ್ಲ ಆಗಬಹುದು. ಇನ್ನು BJP ಸರ್ಕಾರ ರಚನೆ ಆದ ನಂತರ ಹೇಗೆ ಕಂಟ್ರೋಲ್ಡ್ ಮಾಡ್ತಾರೆ ಈ ದಾದಾಗಿರಿಯನ್ನು, ದರ್ಬಾರ್ನ, ಅಲ್ಲಿಂದ ಹೊರಗೆ ಬರಬೇಕಲ್ಲ, ಔಟ್ಕಮ್ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲದಿಂದ ಕಾದು ನೋಡಬೇಕು. ಧನ್ಯವಾದ.